ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ಮಾನವಿಗೆ ಸ್ವಾಗತ. ದಿನಾಂಕ 2/8/2026 ಏನು ಈ ಒಂದು KA ಡಿಪಾರ್ಟ್ಮೆಂಟ್ ಕರ್ನಾಟಕ ಎಕ್ಸಾಮ್ ಅಥಾರಿಟಿ ನಡೆಸಿದಂತಹ ಸಿವಿಲ್ PC ಅದು HK ಭಾಗದ ಸಿವಿಲ್ PC ಏನು ಎಕ್ಸಾಮ್ ನಡೆಸ್ತಿರ್ತೈತಲ್ಲ ಅದರದ ಒಂದು ಮೆಂಟಲ್ ಎಬಿಲಿಟಿಯ ಸೊಲ್ಯೂಷನ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ನಮ್ಮ ಮೊದಲನೇ ಕ್ವಶನ್ ಹೀಗಿದೆ. ನಿಯಮ: ಮುಚ್ಚಿದ ಚಿತ್ರಗಳು ತಮ್ಮ ಬದಿಗಳನ್ನು ಕಳೆದುಕೊಳ್ಳುತ್ತವೆ ಮತ್ತು ತೆರೆದ ಚಿತ್ರಗಳು ತಮ್ಮ ಬದಿಗಳನ್ನು ಪಡೆದುಕೊಳ್ಳುತ್ತವೆ ಅಂತಂದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, ನಿಯಮ ಕೊಟ್ಟಾರೆ. ಅದು ಸ್ಟೇಟ್ಮೆಂಟು ಅದರಲ್ಲಿ ಯಾವುದು ಇದಾಗುತ್ತೆ ಅಂತ ಆನ್ಸರ್ ಆಗುತ್ತೆ ಅಂತ ನೋಡೋದು. ತಮ್ಮ ಬದಿಗಳನ್ನು ಕಳೆದುಕೊಳ್ಳುತ್ತವೆ, ಒಂದನೇ ನಿಯಮ ಕಳೆದುಕೊಳ್ಳುತ್ತವೆ ಅಂದ್ರೆ ಇಲ್ಲಿ ನೋಡಿ ಚೌಕ ಇದೆ, 1 ಕಳೆದುಕೊಳ್ಳಿತು, 2 ಕಳೆದುಕೊಳ್ಳಿತು, 3 ಕಳೆದುಕೊಳ್ಳಿತು. ಮತ್ತೆ ಒಂದನೇ ನಿಯಮ ಅಪ್ಲೈ ಆಯಿತು, ಎರಡನೇ ನಿಯಮವನ್ನು ನೋಡೋಣ. ತಮ್ಮ ಬದಿಗಳನ್ನು ಪಡೆದುಕೊಳ್ಳುತ್ತವೆ. ನೋಡಿ, ಪಡೆದುಕೊಳ್ಳುತ್ತೆ ಅಂದ್ರೆ ಹೆಚ್ಚಾಗ್ತೈತೆ. 1 ಆಯ್ತು, 1 ಇದ್ದಿದ್ದು 2 ಆಯ್ತು, 2 ಇದ್ದಿದ್ದು 3 ಆಯ್ತು, 3 ಇದ್ದಿದ್ದು 4 ಆಯ್ತು. ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಕೊಡ್ಬೇಕು. ಇಂಥ ರೀಸನಿಂಗ್ ಕ್ವಶನ್ಗಳು ನೀವೆಲ್ಲ ಏನ್ ಮಾಡ್ಬೇಕು, ಆಪ್ಷನ್ ಇಂದ ಹೊರತು ಹೋಗ್ಬೇಕು. ಆಪ್ಷನ್ ಇಂದ ಏನ್ ಮಾಡ್ಬೇಕು, ಸಾಲ್ವ್ ಮಾಡೋದನ್ನ ಕಲಿಬೇಕು. ಮುಂದಿನ ಕ್ವಶನ್ ಹೋಗೋಣ ಅಂತ. ಮುಂದಿನ ಕ್ವಶನ್ ನಾವು ಯಾವುದು ಅಂದ್ರೆ C3 ಎಂಬ ವರ್ಷನ್ನ ಬಿಡಿಸ್ತಾ ಇದ್ದೀವಿ. ಪ್ರತಿಯೊಂದು ಗುಂಪಿನಲ್ಲಿ ಸಂಖ್ಯೆಗಳು ಒಂದೇ ರೀತಿಯ ಮಾದರಿಯನ್ನು ಅನುಸರಿಸುತ್ತೆ ಎಂದು ಊಹಿಸಿ ಕೆಳಗಿನಲ್ಲಿ ಕಾಣೆಯಾಗಿರುವ ಸಂಖ್ಯೆಯನ್ನು ಕಂಡಿರಿ. ಅಂದ್ರೆ ಕಳೆದೋಗಿರೋ ಸಂಖ್ಯೆಯನ್ನು ಕಂಡಿರಿ. ಅಂದ್ರೆ ಇದು ರೀಸನಿಂಗ್ ಅಂತ ಕೊಟ್ಟಿದ್ದಾರೆ. KA ಡಿಪಾರ್ಟ್ಮೆಂಟ್ ಪ್ರತಿ ಸಲ ಕೊಡ್ತದೆ. ಏನು ಈ ತರ ಆದ್ರೂ ಕೊಡ್ತಾನೆ, ಇಲ್ಲ ಈ ತರ ನಂಬರ್ ಆದ್ರೂ ಕೊಡ್ತಾನೆ, ಈ ತರ ಬಾಕ್ಸ್ ಅಲ್ಲಿ ಕೊಡ್ತಾನೆ, ಈ ತರ ಕೊಡ್ತಾನೆ, ಯಾವುದೋ ಒಂದು ಮಿಸ್ಸಿಂಗ್ ನಂಬರ್ ಅನ್ನ ಕೇಳ್ತಾನೆ. ಅದೇ ರೀತಿ ಇಲ್ಲಿ ಕೇಳಿದಾನೆ. ನೋಡಿ ಯಾವ ರೀತಿ ಫಸ್ಟ್ ಈ ತರ ಬಿಡಿಸ್ಬೇಕಾದ್ರೆ ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಇಂಟು ಸ್ಕ್ವೇರ್ ನಂಬರು, ಆಮೇಲೆ ಏನು ರೂಟ್ ನಂಬರ್ ನೋಡ್ಕೊಳ್ಬೇಕು. ಪ್ರಥಮವಾಗಿ ಪ್ಲಸ್ ಆರನ್ನು ಮೈನಸ್ ಆರನ್ನು ನೋಡ್ಕೊಳ್ಳೋದು ಏನಾದರೂ ಬರುತ್ತೆ ನೋಡಿ. 25 17 ಎಷ್ಟಾಗುತ್ತೆ? 25 17 ಎಷ್ಟಾಗುತ್ತೆ ನೋಡಿ. 5 2 7 ಪ್ಲಸ್ಗೆ ಬಂದು 2 2 3 1 4. ಇಲ್ಲೇನಿದೆ 6 ಇದೆ. 6 ಡಿವೈಡೆಡ್ ಬೈ 7 ಏನು ಬರುತ್ತೆ? 7 ಬರುತ್ತೆ. ಇದು ಮುಂದವನು ಅಪ್ಲೈ ಆಗುತ್ತೇನೆ ಅಂತ ನೋಡೋಣ. 38 8 ಎಷ್ಟಾಗುತ್ತೆ? 8 8 16 ಕೈಲೆ ಬಂತು. 1 3 1 4 1 5 ಡಿವೈಡೆಡ್ ಬೈ 8 ಹೋದ್ರೆ ಎಷ್ಟು ಬರುತ್ತೆ? 8 7 ಅಂದ್ರೆ ಇದು ವರ್ಕೌಟ್ ಆಗ್ತದೆ. ಮುಂದೇನು ಅದೇ ನೋಡೋಣ ಅಂತ. 5 6 11 ಕೈಲೆ ಬಂತು. 1 7 8 1 9 9 ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ 7 ಮಾಡಿದೀವಿ, 7 ಮಾಡಿದ್ವಿ. ಇಲ್ಲಿ 7 ಮಾಡಿದ್ರೆ ಎಷ್ಟು ಬರುತ್ತೆ? 7 1 7 7 1 7 2 ಇರ್ತೀವಿ. ಎಷ್ಟಾಯ್ತು? 7 3 21. ಅಂದ್ರೆ ಸರಿಯಾದ ಉತ್ತರ ಯಾವುದು ಇಲ್ಲಿ? ಆಪ್ಷನ್ ನೋಡಿ, ಸರಿಯಾದ ಎಲ್ಲಿದೆ? ಆಪ್ಷನ್ 3 ಇದೆ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ನೋಡೋಣ ನೋಡಿ. ಮುಂದಿನ ಕ್ವಶನ್: ABCD ಒಂದು ಚೌಕವಾಗಿದೆ. ಕರ್ಣದ BD ಎಷ್ಟು? 6 ಘಟಕಗಳಾಗಿದೆ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದ್ರೆ ಇದು ಚೌಕ ಎಷ್ಟಿದೆ? ಚೌಕ ಅಲ್ಲೇ ಕೊಟ್ಟಿದ್ದಾರೆ. ಚೌಕ ABCD. BD ಎಂಬುದು ಕರ್ಣದ ಎಷ್ಟಾಗಿದೆ? 6 ಯೂನಿಟ್ ಆಗಿದ್ದಾರೆ. ಇದು ವಿಸ್ತೀರ್ಣವನ್ನು ಕಳೆದ ಸಿಂಪಲ್ ಆಗಿ ಫಾರ್ಮುಲಾ ಬರುತ್ತೆ ನೋಡಿ. ಏನಿದೆ? ಏರಿಯಾ ಇಸ್ ಈಕ್ವಲ್ ಟು ಕರ್ಣದ ಸ್ಕ್ವೇರ್ ಡಿವೈಡೆಡ್ ಬೈ 2. ಕರ್ಣ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? 6 ಕೊಟ್ಟಿದ್ದಾನೆ. ಸ್ಕ್ವೇರ್ ಅಂದ್ರೆ ಡಬಲ್ ಬಾರ್ಗ್ ಆಗುತ್ತೆ. ಕೆಳಗೇನಿದೆ? 2 2 1 2 2 3 6 ಅಂದ್ರೆ 6 3 ಎಷ್ಟಾಯ್ತು? 18 ಆಯ್ತು. ಅಂದ್ರೆ ಆಪ್ಷನ್ ನೋಡಿ, 6 3 ಎಷ್ಟು? 18. ಮುಂದಿನ ಕ್ವಶನ್ ನೋಡೋಣ ಅಂತ. ಮುಂದಿನ ಕ್ವಶನ್ ನೋಡಿ, ಸರಣಿಯನ್ನು ಪೂರ್ಣಗೊಳಿಸಿ. ಅಥವಾ ಇಷ್ಟೆಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸರಣಿ ಏನಿದೆ ನೋಡಿ, P ಇದೆ ಅಂದ್ರೆ Pನೇ ಬರುತ್ತೆ. ಇಲ್ಲಿ ನೋಡಿ U ಇದೆ, I ಇದೆ, U ಆದ್ಮೇಲೆ O ಇದೆ, O ಆದ್ಮೇಲೆ I ಇದೆ, I ಆದ್ಮೇಲೆ E ಆದ್ರೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಈಗ ನೋಡಿ AEIOU ABCD ಓವಲ್ ಸ್ವರ್ಣಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಏನು ಬರುತ್ತೆ? A ಅಂದ್ರೆ ಮುಂದಿನ ಈ ತರ ಡೈರೆಕ್ಷನ್ ಅಲ್ಲಿ, ರಿವರ್ಸ್ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ T ಬರುತ್ತೆ ಅಥವಾ ಏನು ಬರುತ್ತೆ? ಎರಡರಾದ್ರೂ ಒಂದು ಬರ್ಬೋದು. ಬಟ್ ಆಪ್ಷನ್ ಪ್ರಕಾರ ನೋಡಕ್ ಹೋದ್ರೆ P ಆಗೋದು A ಇರೋದು ಇಲ್ಲಿ ಒಂದೇ ಇದೆ. ಅಂದ್ರೆ ಮುಂದೆ ಏನು ನೋಡೋ ಅವಶ್ಯಕತೆ ಏನಾದ್ರು ಬರುವುದು, T ಆದ್ರೂ ಬರೋದು. ಬಟ್ ಆಪ್ಷನ್ ಎಲ್ಲ ಏನು ಕೊಟ್ಟಿದ್ದಾರೆ? T ಕೊಟ್ಟಿದ್ದಾರೆ. ಅಂದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3. ನೋಡಿ, ಆಪ್ಷನ್ 4 ಈಸಿ ಇದೆ ಟಫ್ ಇದೆ ಅಂತ ನೀವು ಹೇಳಿ. ಕೆಳಗೆ ಚಿತ್ರದಲ್ಲಿ ಕೊಟ್ಟಿರುವ ಎಷ್ಟು ತ್ರಿಭುಜಗಳಿವೆ ಅಂದ್ರೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ರಲ್ಲಿ ಇದರಲ್ಲಿ ತ್ರಿಭುಜಗಳು ಎಷ್ಟಿದೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ನಾವೇನಾದ್ರೂ ಈ ತರ ಚೌಕಾಗಿ ಬಂದಿದ್ರೆ ಈ ತರ ಅಂತಂದ್ರೆ ಎಣಿಸ್ತಾ ಇದ್ವಿ. ಆಪ್ಷನ್ ಏನಾದ್ರು 18 ಇಲ್ಲ 12
7 6 ಈ ಥರ ಕಡಿಮೆ ಸಂಖ್ಯೆ ಇದ್ರೆ ಒಂದೊಂದಾಗಿ ಎಣಿಸ್ಬೋದಾಗಿತ್ತು. ಬಟ್ ಇಲ್ಲಿ ಆಪ್ಷನ್ ಏನಿದೆ ನೋಡಿ, 34 ಇದೆ, 30 ಇದೆ, 42 ಇದೆ, 32 ಇದೆ. ಸೊ ಈ ರೀತಿ ಬಂದಾಗ ಏನಾದರೂ ಒಂದು ಟ್ರಿಕ್ ಹುಡುಕ್ಲೇಬೇಕು. ನೋಡಿ ಫಸ್ಟ್ ಸಣ್ಣದ ಒಳಗಿರಿಂದ ನೋಡೋಣ ಅಂತ. ಚಿಕ್ಕದು ಇಷ್ಟಿದೆಯಲ್ಲ, ಒಂದೊಂದು ಇಂಡಿವಿಜುವಲ್ ಆಗಿ ಕೌಂಟ್ ಮಾಡಿದರೆ ಒಂದು ಬೇರೆ ಕಲರ್ ತಗೊಳ್ಳೋಣ. 1 2 3 4 5 6 7 8. ಈ ಇಂಡಿವಿಜುವಲ್ ಆಗಿ ಕೌಂಟ್ ಮಾಡಿದರೆ ಎಷ್ಟಾಗುತ್ತೆ? 8 ಆಗುತ್ತೆ. ಅದೇ ಚೌಕನ್ನ ಎರಡು ಕೌಂಟ್ ಮಾಡಿದರೆ ನೋಡಿ, 1 2 3 4. ಎರಡೆರಡು ಕೌಂಟ್ ಮಾಡಿದರೆ ಎಷ್ಟು ಬರ್ತಾ ಇದೆ? ಇಲ್ಲಿ 8 ಬರ್ತಾ ಇದೆ, ಇಲ್ಲಿ 4 ಬರ್ತಾ ಇದೆ. ಅಂತಂದ್ರೆ ಈ ತರ ಏನಿದೆ, ಇದೊಂದು ಜಿಯೋಮೆಟ್ರಿ ಸಿಮೆಂಟ್ರಿಕಲ್ ಸ್ಟ್ರಕ್ಚರ್ ಇದೆ. ಸಿಮೆಂಟ್ರಿಕಲ್ ಸ್ಟ್ರಕ್ಚರ್ ಮಾಡಿದ್ರೆ ಈ ತರ ಆದ್ರೂ 4 ಆದ್ರೂ ಕೌಂಟ್ ಮಾಡ್ತೀವಿ. ಅದೇ ದೊಡ್ಡ ಕೌಂಟ್ ಮಾಡಿದ್ರೆ ಅಂದ್ರೆ ನಾವು ಇಲ್ಲಿಗೆ ಏನು ಬಂದಿದೆ 1 2 3 4, ಅಂದ್ರೆ ಚಿಕ್ಕದು 4 ಇದ್ರೂ ದೊಡ್ಡದು 4 ಇದೆ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಎಣಿಸ್ಕೊಂಡು ಕುಂದ್ರ ಬದಲು ಪ್ರತಿ ಸಲನು 4 ಬರ್ತಾ ಇದೆ. ಈಗಾದ್ರೂ ಎಣಿಸ್ಬೋದು, ಹೀಗಾದ್ರೂ ಎಣಿಸ್ಬೋದು. ಸೊ ಸಿಮೆಂಟ್ ಇದ್ದ ಕಾರಣ ಏನಾಗುತ್ತೆ, ಆಪ್ಷನ್ ಮಲ್ಟಿಪಲ್ ಆಫ್ 4 ಆಗುತ್ತೆ. ಸೊ ಆಪ್ಷನ್ ನೋಡಿದ್ರೆ 4 ಮಲ್ಟಿಪಲ್ ಇದಿಲ್ಲ, ಇದಿಲ್ಲ, ಇದಿಲ್ಲ. ಆಪ್ಷನ್ ಏನಿದೆ 4 ಇದೆ. ಸಿಂಪಲ್ ಆಗಿ ನೀವು ಈ ತರನು ಟ್ರಿಕ್ ಅನ್ನು ಉಪಯೋಗಿಸಬಹುದು. ಮುಂದಿನ ಕ್ವಶನ್ ನೋಡೋಣ ಅಂತ. ಮುಂದಿನ ಕ್ವಶನ್, ಒಂದು ನಿರ್ದಿಷ್ಟ ತಾಲೂಕಿನಲ್ಲಿ ವಿವಿಧ ಹಳ್ಳಿಗಳಲ್ಲಿ ಬ್ಯಾಂಕ್ ಖಾತೆ ಹೊಂದಿರುವ ಗ್ರಾಮಸ್ಥರ ಸಂಖ್ಯೆಯನ್ನು ಸಾವಿರಗಳಲ್ಲಿ ಕೆಳಗೆ ನೀಡಲಾಗಿದೆ. ABCD ಗ್ರಾಮ ಇದಾವೆ, ಗ್ರಾಮಸ್ಥರ ಸಂಖ್ಯೆ ಕೊಟ್ಟಿದ್ದಾರೆ. ಗ್ರಾಮಸ್ಥರ ಸಂಖ್ಯೆ ಪಾಯಿಂಟ್ ಆಗಿರಲ್ಲ, ಬಟ್ ಏನ್ ಮಾಡ್ತಾರೆ, ಕೇಳಿದವರು ಕೊಟ್ಬಿಟ್ಟಿದ್ದಾರೆ. ಏನ್ ಮಾಡಿದ್ದಾರೆ, ಗ್ರಾಮ B ಮತ್ತು C ಅನುಗುಣವಾಗಿ ಹೊಂದಿರುವ ಗ್ರಾಮಸ್ಥರ ಅನುಪಾತ ಅಂತ ಹೇಳಿದ್ರು. ಯಾವ್ದು? ಗ್ರಾಮ B ಮತ್ತು ಗ್ರಾಮ C. ಗ್ರಾಮ B ಎಷ್ಟಿದೆ ನೋಡಿ, 42.5 ಇದೆ. ಗ್ರಾಮ C ಎಷ್ಟಿದೆ, 25. ಅಂದ್ರೆ ಇವುಗಳ ರೇಷಿಯೋ ಕೇಳಿದ್ದಾರೆ. ರೇಷಿಯೋ ನೋಡಿ, ಇಲ್ಲಿ ಆಪ್ಷನ್ ನೋಡಿ, ರೇಷಿಯೋದಲ್ಲಿ ಏನಿದೆ ಇಲ್ಲೇ ಕೊಟ್ಟುಬಿಟ್ಟಿದ್ದಾರೆ. 1 ಅಥವಾ ಇದ್ರನ್ನು ರೇಷಿಯೋದಾಗ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದಕ್ಕೂ ಈ ಪಾಯಿಂಟ್ ಅಲ್ಲಿ ಇಲ್ಲಿ ಹೋದ್ರೆ ಈ ಪಾಯಿಂಟ್ ಇಲ್ಲಿ ಇಟ್ಟರೆ ಈ ಕಡೆ ಒಂದು 0 ಬರುತ್ತೆ. ಇವುದನ್ನ ರೇಷಿಯೋ ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡಬೇಕು. ನೋಡಿ 2 0 ಇದೆ, 25. ಸಾಮಾನ್ಯವಾಗಿ 5ರಿಂದ ಹೋಗುತ್ತೆ, 5ರಿಂದ ಕಟ್ಟೋಣ. 5 8 40, 2 ಉಳಿತು, 5 5 25, 5 4 20, 0 0, ಮತ್ತೆ 5ರಿಂದ ಹೋಗುತ್ತೆ ನೋಡಿ. 5 1 5, 3 ಉಳಿತು, 5 7 35, ಇದು 5 8 40. ಅಂದ್ರೆ ಸಿಂಪಲ್ ಸಾಮಾನ್ಯ ರೇಷಿಯೋ ಎಷ್ಟು ಬರುತ್ತೆ? ಆಪ್ಷನ್ ಇದು ಬರುತ್ತೆ. ಆಪ್ಷನ್ 3 ಬರುತ್ತೆ, ಆಪ್ಷನ್ 2 ಬರುತ್ತೆ. ಇದರ ಉತ್ತರ ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇರ್ತದೆ. ಇವೇ ನೀವು ತಾತ್ಕಾಲಿಕವಾಗಿ. ಮುಂದಿನ ಕ್ವಶನ್ ನೋಡೋಣ ಅಂತ. ಈ ಕ್ವಶನ್ನ ಯಾವ್ದು ಬರ್ಬೋದಂತ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಒಬ್ಬ ವ್ಯಕ್ತಿಯು ಗಂಟೆಗೆ 3 ಕಿಲೋಮೀಟರ್ ಆಗಿದ್ದಾಗ ಅವನು ತನ್ನ ಗಮ್ಯಸ್ಥಾನವನ್ನು 30 ನಿಮಿಷ ತಡವಾಗಿರುತ್ತಾನೆ ಮತ್ತು ಅವನ ವೇಗ ಗಂಟೆಗೆ 4 ಕಿಲೋಮೀಟರ್ ಆಗಿದ್ದರೆ 20 ನಿಮಿಷ ಮೊದಲೇ ತಲುಪುತ್ತಾನೆ. ಹಾಗಾದರೆ ಅವನ ಹೊರಡುವ ಸ್ಥಳದಿಂದ ಅವನ ಗಮ್ಯ ಸ್ಥಳಕ್ಕೆ ಇರುವ ದೂರ ಅಂದ್ರೆ ಡಿಸ್ಟೆನ್ಸ್ ಕೇಳಿದೆ. ಅಂದ್ರೆ ಇದು ಸಿಂಪಲ್ ಆಗಿ ಇದು 2-3 ಮೆಥಡ್ ಅಲ್ಲಿ ಮಾಡ್ಬೋದು. ಬಟ್ ಸಿಂಪಲ್ ಆಗಿರೋ ಮೆಥಡ್ ಏನಂತಂದ್ರೆ ಆವರೇಜ್ ಮುಖಾಂತರ ನೋಡೋಣ. ಆವರೇಜ್ ಮುಖಾಂತರ ನೋಡಿ, ಆವರೇಜ್ ಫಾರ್ಮುಲಾ ಬರುತ್ತೆ 2 × x × y / xy ಅಂತ ಬರುತ್ತೆ. ಬಟ್ ಇದು ಎಕ್ಸಾಮ್ ಅಲ್ಲಿ ಬರ್ಕೊಂತ ಕುಂದಿರ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಕೇಳಿದವರು 90 ಮಿನಿಟಿಂಗ್ ಮಾಡಿದ್ದಾರೆ. ಟೈಮ್ ಇಲ್ಲ ಅಂತ ಹೇಳ್ತದೆ. ಸೊ ನೀವು ಮೈಂಡಲ್ಲೇ ಬರ್ಕೊಂಡ್ಬಿಡ್ಬೇಕು. ಅಂದ್ರೆ 2 x ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. y ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 4. ಇವುಗಳ ಡಿಫ್ರೆನ್ಸ್ 1 ಕೊಟ್ಟಿದ್ದಾರೆ. ಇದು ಆವರೇಜ್ ಸ್ಪೀಡ್ ಇಂಟು ಡಿಸ್ಟೆನ್ಸ್ ಇಂಟು ಟೈಮ್ ಕೇಳಿದ್ರೆ, ಟೈಮ್ ಇಲ್ಲಿ 30 ನಿಮಿಷ ತಡವಾಗುತ್ತಾನೆ, 20 ನಿಮಿಷ ಮೊದಲೇ ತಲುಪ್ತಾನೆ. ಅಂದ್ರೆ ಇವುಗಳ ಡಿಫ್ರೆನ್ಸ್ ಮೊದಲೇ ತಲುಪುತ್ತಾನೆ, ಇಲ್ಲಿ ಲೇಟಾಗಿ ತಲುಪ್ತಾನೆ ಅಂತ ಅಂದ್ರೆ ಇವುಗಳ ಡಿಫ್ರೆನ್ಸ್ ಎಷ್ಟಾಗುತ್ತೆ, ಟೋಟಲ್ 50 ನಿಮಿಷ ಆಗುತ್ತೆ. ಆದರೆ ಇದು ನಿಮಿಷದಲ್ಲಿ ಇದೆ, ಇವು ಏನಿದೆ ಕಿಲೋಮೀಟರ್ ಗಟ್ಟಲೆ ಇದೆ. ಸೊ ಅದರಿಂದ ನಾವೇನು ಮಾಡಬೇಕು, ಕಿಲೋಮೀಟರ್ಗೆ ಪರಿವರ್ತಿಸಬೇಕು. ಇದು ಏನು ಬಂತಲ್ಲ, ಇದು ಹೋಗೋದು ಡಿಸ್ಟೆನ್ಸ್ ಆಯಿತು, ಬರೋದು ಡಿಸ್ಟೆನ್ಸ್ ಆಯಿತು. ಡಿಸ್ಟೆನ್ಸ್ ಹೋಗೋ ಡಿಸ್ಟೆನ್ಸ್ ಬರೋ ಡಿಸ್ಟೆನ್ಸ್ ಟೋಟಲ್ 2 ಕಡೆ ಡಿಸ್ಟೆನ್ಸ್ ಕವರ್ ಮಾಡಿದ್ದಾರೆ. ಸೊ 1 ಕಡೆ ಬೇಕು, ಅವ್ರೆ ಒಂದೇ ಕಡೆ ಡಿಸ್ಟೆನ್ಸ್ ಕೇಳಿದ್ದಾರೆ. ಬೈ ಏನು ಮಾಡಬೇಕು, 2 ಮಾಡಬೇಕು. ನೋಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಈ 0 ಗೆ 0 ಹೋಯ್ತು, 2 0ಗಳು 2 0 ಹೋಯ್ತು, 3 1
3 2 2 1 2 2 2 5 ಎಷ್ಟು 10. ಅಂದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3. ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ನೋಡಿ, ಒಂದು ವಸ್ತುವಿನ ಮಾರುವ ಬೆಲೆಯು ಲಾಭಕ್ಕಿಂತ 40 ಜಾಸ್ತಿ ಆಗಿದೆ. ಒಂದು ವೇಳೆ ಖರೀದಿಯ ಬೆಲೆಯು ಮಾರಾಟದ 40% ಆಗಿದ್ದರೆ ಅಂತ ಕೇಳಿದ್ದಾರೆ. ಅಂತಾರೆ ಮಾರಾಟದ ಬೆಲೆ ಅಂದರೆ SP, ಇಲ್ಲೇನು ಖರೀದಿ ಬೆಲೆ ಅಂದರೆ CP, ರೇಷಿಯೋ ಕೊಟ್ಟಿದ್ದಾರೆ. ಮತ್ತೇನು ಲಾಭವು ಯಾವುದು? ಲಾಭಕ್ಕಿಂತ 40 ಜಾಸ್ತಿ ಯಾವುದು? ವಸ್ತುವಿನ ಮಾರಾಟ ಬೆಲೆ. ಸೊ ಇಲ್ಲಿ ಏನೋಣ CP ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ SP. ಏನು ಕೊಟ್ಟಿದ್ದಾರೆ? SP 100 ಆದರೆ CP ಎಷ್ಟು? 40. ಇದು ಅವ್ರು ಹೇಳಿರೋದು. ಮಾರಾಟದ ಬೆಲೆ 40%, ಕೊಂಡ ಬೆಲೆ ಐತೆ. ಇವಾಗ ಡಿಫ್ರೆನ್ಸ್ ಎಷ್ಟು ನೋಡೋಣ. 60 ಇದೆ. ಇದು ರೇಷಿಯೋ ಕೊಟ್ಟಿದ್ದಾರೆ, ರೇಷಿಯೋಲ್ಲೇ ಮಾಡೋಣ. ಇದು ಕ್ವಶನ್ ನೋಡಿ. ಇವಾಗ ನೋಡಿ, ವಸ್ತುವಿನ ಮಾರಾಟ ಬೆಲೆಯು ಲಾಭಕ್ಕಿಂತ 40 ಜಾಸ್ತಿ ಇದೆ. ಅಂದರೆ ಇದು ಲಾಭ, ಇದು ಮಾರಾಟ. ಇವುಗಳ ಡಿಫ್ರೆನ್ಸ್ ಎಷ್ಟಿದೆ? 40% ಅಂದರೆ ಇವೆಲ್ಲ ಪರ್ಸೆಂಟೇಜಲ್ಲಿ. ಬಟ್ ಇಲ್ಲಿನೂ ನೋಡಿ ಆನ್ಸರ್ C ಈಸ್ ಪರ್ಸೆಂಟೇಜ್. ನಾವು ಮಾರಿದ್ದು 100 ಅಂದ್ರೆ ಕೊಂಡ ಬೆಲೆ 40, ಲಾಭ ಆಗಿದ್ದು 60, ಅಂದರೆ ಮಾರಾಟದ 40% ಜಾಸ್ತಿ ಆಗಿದೆ. ಅಂದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2. ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಕ್ವಶನ್ ನೋಡೋಣ ಅಂತ. ಮುಂದಿನ ಕ್ವಶನ್ ನೋಡಿ, ವ್ಯನ್ನಕ್ಷಗಳಿಗೆ ಸಂಬಂಧಿಸೈತಿ. ಏನು ಕೊಟ್ಟೋಣ? ವಾಣಿಜ್ಯ ಶಾಸ್ತ್ರ, ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ 3 ಕೊಟ್ಟಿದ್ವಿ. ಇವುಗಳಿಗೆ ಸಂಬಂಧಿಸಿದಂತೆ ಸಂಬಂಧ ಏನೈತೆ ಅಂತ ಕೇಳಿದ್ರೆ ಅದು ವ್ಯನ್ನಕ್ಷತ್ರ ಮೂಲಕ ನೋಡಿ. ವಾಣಿಜ್ಯ ಶಾಸ್ತ್ರ, ಅದರೊಳಗೆ ಲೆಕ್ಕಶಾಸ್ತ್ರ ಬರುತ್ತೆ, ವ್ಯವಹಾರ ಅಧ್ಯಯನ ಬರುತ್ತೆ. ಇವು 2 ಬೇರೆ ಬೇರೆ ಸಬ್ಜೆಕ್ಟ್ಗಳು. ಬಟ್ ಎದ್ರೊಳಗೆ ಬರುತ್ತೆ? ಕಾಮರ್ಸ್ ಒಳಗೆ ಬರುತ್ತೆ. ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 1 ಆಗುತ್ತೆ. ಮುಂದಿನ ಕ್ವಶನ್ ನೋಡೋಣ ಅಂತ. ಮುಂದಿನ ಕ್ವಶನ್ ನೋಡಿ, ಇಲ್ಲೇನು ಕೊಟ್ಟಿದ್ದಾನೆ? ಇಲ್ಲಿ ಟ್ರಯಾಂಗಲ್ ಏನು ಹೇಳ್ತಾ ಇದ್ದಾನೆ? ಇದು ಖಾಸಗಿ ಕಂಪನಿಗಳಂತ ಹೇಳ್ತಾ ಇದ್ದಾನೆ. ಯಾವುದಿದು? ಖಾಸಗಿ ಕಂಪನಿಗಳಂತ ಹೇಳ್ತಿದ್ದೆ. ಇದು ಯಾವುದಿದು? ಸರ್ಕಲ್ ಏನು ಹೇಳ್ತಾ ಇದ್ದಾರೆ? ಸಾರ್ವಜನಿಕರ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆಯ್ತಾ ಇದೇನಿದೆ ಇದೇನು ಹೇಳ್ತಿದೆ? ಬಹುರಾಷ್ಟ್ರೀಯ ಕಂಪನಿಗಳಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ? ಕ್ವಶನ್ ಇಲ್ಲಿ ಅಂತ ಸ್ಟಾರ್ಟ್ ಆಗುತ್ತೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂದರೆ ಈ ಬಾಕ್ಸ್ ಬಿಟ್ಟು ಎಷ್ಟಿದೆ ಸಂಖ್ಯೆ ಅಂತ ಕೇಳ್ತದೆ. ಅಂದರೆ ಈ ಬಾಕ್ಸ್ ಬಿಟ್ಟು ಏನಿದೆ ನೋಡಿ, ಇಲ್ಲಿ 7 ಉಳಿತು, ಇಲ್ಲಿ 5 ಉಳಿತು, ಇಲ್ಲಿ 1 ಉಳಿತು. ಟೋಟಲ್ ಇವು ಕೂಡಿಸಿದ್ರೆ ಎಷ್ಟಾಗುತ್ತೆ? 7 5 12 1 13. ಸರಿಯಾದ ಉತ್ತರ ಯಾವುದು ಆಗುತ್ತೆ? ಆಪ್ಷನ್ A. ಅರ್ಥ ಆಯ್ತು ಅಂದ್ಕೊಂಡು ಮುಂದಿನ ಕ್ವಶನ್ ನೋಡೋಣ. ಡೇಟು ವಾರದ ಬಗ್ಗೆ ಕೊಟ್ಟಿದ್ದಾನೆ. ಅಂದರೆ ಯಾವ ವಾರ ಏನಾಗುತ್ತೆ ಅಂತ ನೋಡಿ. ಆಗಸ್ಟ್ 15 2011 ಸೋಮವಾರ ಆಗಿದ್ದರೆ 17 ಸೆಪ್ಟೆಂಬರ್ 2011 ಯಾವ ವಾರ ಆಗಿರುತ್ತೆ ಅಂತ ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಇದನ್ನ ಏನು ಮಾಡ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡೇಸ್ ಇದೆ ಅಂತ ಡಿಫ್ರೆನ್ಸ್ ಮಾಡ್ಕೋಬೇಕು, ಅಷ್ಟು ಮುಂದೆ ಹೋಗ್ಬೇಕು. ನೋಡಿ 15ರಿಂದ ಆಗಸ್ಟ್ ತಿಂಗಳೊಳಗೆ 31 ಇರ್ತವೆ. ಅಂದರೆ ಈ ತಿಂಗಳಲ್ಲಿ ರಿಮೈನಿಂಗ್ ಎಷ್ಟದು? 16 ದಿನ ಉಳಿದು. ಫಸ್ಟ್ ಇಲ್ಲಿ ಎಷ್ಟಿದ್ದಾವೆ? 17 ದಿನ. ಇವೆಲ್ಲ ಕೂಡಿಸ್ಬೇಕು. ಬಟ್ ಇಲ್ಲಿ ಏನಂದ್ರೆ ಕೂಡಿಸಿ 7ಇಂದ ಏನು ಮಾಡಬೇಕಾಗುತ್ತೆ? ಡಿವೈಡ್ ಮಾಡಾಗುತ್ತೆ. ಸೊ ನಾವು ಇಲ್ಲಿ ಡಿವೈಡ್ ಮಾಡೋಣ. ಎಷ್ಟು ಉಳಿತು? 7 2 14 ಉಳಿದ್ರೆ ಪ್ಲಸ್ ಏನು ಉಳಿತು? 2 ಉಳಿತು. ಇಲ್ಲಿ ಏನಾದ್ರೆ 17 7 2 14 ಹೋದ್ರೆ ಇಲ್ಲಿ ಎಷ್ಟು ಉಳಿತು? 3 ಉಳಿತು. ಟೋಟಲ್ ಎಷ್ಟಾಯಿತು? 5 ಉಳಿತು. ಅಂದರೆ 5 ದಿನ ಮುಂದಕ್ಕೆ ಹೋಗ್ಬೇಕು. ಯಾರ ದಿನದಿಂದ? ಸೋಮವಾರದಿಂದ 5 ದಿನ ಮುಂದಕ್ಕೆ ಹೋದ್ರೆ ನೋಡಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅಂದರೆ ಯಾವ ವಾರ ಬರುತ್ತೆ? ಆಪ್ಷನ್ 3 ಸರಿಯಾದ ಉತ್ತರ ಇದಕ್ಕೆ. ಮುಂದಿನ ಕ್ವಶನ್ ನೋಡೋಣ. ನೋಡಿ ಮುಂದಿನ ಕ್ವಶನ್ ಯಾವುದು? ಬ್ಲಡ್ ರಿಲೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಎ ಯು ಬಿ ಯ ತಂದೆ ಆಗಿದ್ದಾನೆ. ಏನದ? ಸಾರಿ, ಏನು ಹೇಳಿದ್ದಾರೆ? ಬಿ ಯು ಏನ ತಂದೆ ಆಗಿದ್ದಾರೆ. ಬಿ ಯು ಏನ ತಂದೆ ಆಗಿದ್ದಾರೆ. ತಂದೆ ಅಂದ್ರೆ ಏನು ಬರ್ತೀವಿ? ಪ್ಲಸ್ ಮಾರ್ಕ್ ಬರ್ಕೊಂತೀವಿ ಅಥವಾ ಚೌಕ ಹಾಕ್ತೀವಿ. ಚೌಕ ಅಂದ್ರೆ ಮೇಲ್, ರೌಂಡ್ ಹಾಕಿದ್ರೆ ಏನಂತ ಫಿಮೇಲ್, ಅಥವಾ ನಾವು ಪ್ಲಸ್ ಮೈನಸ್ ಅಂತೂ ಹಾಕ್ತೀವಿ. ಇದು ಇಲ್ಲಿ ಮುಗಿತ. ಸಿ ಯು ಬಿ ಯ ತಂದೆ ಇದೆ. ಅಂದ್ರೆ ಸಿ ಯು ಬಿ ನ ತಂದೆ ಆಗಿದ್ದಾರೆ ಮತ್ತು ಡಿ ಯು ಎ ನ ತಾಯಿದ್ದಾರೆ. ಯಾವ್ದು? ಡಿ ಯು ಏನಾಗಿದ್ದಾರೆ? ಡಿ ಯು ಎ ನ ತಾಯಿ ಆಗಿದ್ದಾಳೆ. ಅಂದ್ರೆ ತಾಯಿ ತಂದೆ ಅಂದ್ರೆ ಇವ್ರೇನಿದು ಕಪಲ್ಸ್ ಅಂತ ಅರ್ಥ ಆಯ್ತು.
ಆಗ ಸಿ ಯು ಅಂದರೆ ಸಿ ಯು ಏನಾದ್ರೆ ಸಿ ಯು ಡಿ ಯೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾರೆ ಅಂದರೆ ಸಿ ಯು ಯಾವ ರೀತಿಯ ಸಂಬಂಧ ಹೊಂದಿದ್ದಾರೆ ಅಂದರೆ ಹಸ್ಬೆಂಡ್ನ ಅವ್ರ ಅಪ್ಪ ಏನಾಗ್ತಾನೆ ಮಾವ ಆಗ್ತಾನೆ. ಸಿಂಪಲ್ ಆಗಿರುವಂಥ ಉತ್ತರ. ಮುಂದಿನ ಕ್ವಶನ್ ಹೋಗೋಣ. ಕಿಲೋಮೀಟರ್ ಕೊಟ್ಟಿದ್ದಾನೆ. ಒಂದು ರೈಲು ಗಂಟೆಗೆ 72.6 ಕಿಲೋಮೀಟರ್ ಪರ್ ಅಂತ ಚಲಿಸುತ್ತದೆ. ಹಾಗಾದರೆ 30 ನಿಮಿಷಗಳಲ್ಲಿ ಅದು ಚಲಿಸಿದ ದೂರ ಅಂತ ಕೇಳಿದ್ದಾರೆ. ಅದು ಇಲ್ಲಿ ಕೊಟ್ಟಿದ್ದಾರೆ, ಮೀಟರ್ಗಳಲ್ಲಿ ಕೊಟ್ಟಿದ್ದಾನೆ. ಅಂತಂದರೆ 72.6 ಕಿಲೋಮೀಟರ್ ಅಂದರೆ 60 ನಿಮಿಷಕ್ಕೆ ಹೊರಡುತ್ತೆ. ಹಾಗಾದ್ರೆ ಕೇಳಿದ್ರೆ 30 ನಿಮಿಷ ಅಂತಂದ್ರೆ ಅದು ಅರ್ಧ ಅಂದರೆ 72.6 ಇದರಾಗಿಂದು ಅರ್ಧ. ಬಟ್ ಇಲ್ಲಿ ಏನು ಮಾಡಿದೆ, ಇದು ಕಿಲೋಮೀಟರ್ಗಳಲ್ಲಿ ಆಯಿತು. ಅಲ್ಲಿ ಏನು ಕೇಳಿದೆ ಮೀಟರ್ಗಳಲ್ಲಿ. ಅಂತಂದರೆ ಇಂಟು 1000. ಸೊ ಈ ಪಾಯಿಂಟಿಗೆ ಏನಾಯಿತು, ಈ ಪಾಯಿಂಟ್ ಇಲ್ಲಿ ಬಂತಂದ್ರೆ 1 ಪಾಯಿಂಟ್ ಹೋಗುತ್ತೆ ನೋಡಿ. ಸಿಂಪಲ್ ಆಗಿ 2 1 2 3 6 1 ಉಳಿತು, 2 6 12 2 3 6 2 0 ಅಂದರೆ ಸರಿಯಾದ ಉತ್ತರ ಯಾವುದಾಯ್ತು, ಇಲ್ಲೇ ಇದೆ ನೋಡಿ, ಆಪ್ಷನ್ ಡಿ 3 6 3 0 ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಕ್ವಶನ್ ನೋಡೋಣ ಅಂತ. ಮುಂದಿನ ಕ್ವಶನ್ ನೋಡಿ, ಅನುಕ್ರಮವು ಎಷ್ಟಿದೆ 1 3 5 7 9 ಮುಂದಕ್ಕೆ ಹೋಗ್ತಾ ಇದೆ. ಹಾಗಾದರೆ ಅನುಕ್ರಮವು ಏನಿದು, ಒಂದು ಹಾರ್ಮೋನಿಕ್ ಫಂಕ್ಷನ ಅಥವಾ ಜಾಮೆಟ್ರಿಕ್ ಫಂಕ್ಷನ ಅಥವಾ ಸೀರೀಸ್, ಯಾವುದು ಅರ್ಥಮೆಟಿಕ್ ಸೀರೀಸಾ ಅಥವಾ ಅಂಕಗಣಿತ ಜಾಮಿತ ಅನುಕ್ರಮ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಕೇಳಿದ್ದಾನೆ, ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಿಲ್ಲ. ಇದು ಹಾರ್ಮೋನಿಕ್ ಫಂಕ್ಷನು, ಅರ್ಥಮೆಟಿಕ್ ಫಂಕ್ಷನು, ಜಿಯೋಮೆಟ್ರಿಕ್ ಫಂಕ್ಷನ್ ಅಂತ ಕೊಟ್ಟಿದೆ. ಇದು ಸಾಮಾನ್ಯವಾಗಿ ಯಾವುದಿದು ಸಮಾಂತರ ಶ್ರೇಣಿ ಅಂದರೆ 3 ಶ್ರೇಣಿ ಇರ್ತಾವಲ್ಲ, ಸಮಾಂತರ ಶ್ರೇಣಿ, ಗುಣಾತ್ಮಕ ಶ್ರೇಣಿ ಮತ್ತು ಹರಾತ್ಮಕ ಶ್ರೇಣಿ ಅಂತ ಇರ್ತಾವಲ್ಲ. ಸೊ ಇದಕ್ಕೆ ನೀವೇ ಹೇಳಿ ಕನ್ನಡದಲ್ಲಿ ಯಾವಾಗುತ್ತೆ, ಇದು ಸಮಾನಾಂತರ ಶ್ರೇಣಿ. ಹಾಗಾದ್ರೆ ಕನ್ನಡದಲ್ಲಿ ಏನಾಗುತ್ತೆ ಎಂಬುದು ಕಮೆಂಟಲ್ಲಿ ನೀವೇ ತಿಳಿಸಿ. ಇದು ಯಾವುದಿದು ಸಮಾನಾಂತರ ಶ್ರೇಣಿ. ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾನಲ್ಲ, ಹಾಗಾದರೆ ಸಮಾನಾಂತರ ಶ್ರೇಣಿಗೆ ಇಂಗ್ಲೀಷಲ್ಲಿ ಸಮಾನಾಂತರ ಶ್ರೇಣಿಯ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ. ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ನೋಡಿ, ಟಾರ್ಗೆಟ್ ಎಂಬ ಒಂದು ಪದವನ್ನು ಯಾವುದೋ ಒಂದು ಸಂಕೇತ ಭಾಷೆಯಲ್ಲಿ ಕೊಟ್ಟಿದ್ದಾನೆ. ಹಾಗಾದರೆ ಅದೇ ಸಾಂಕೇತಿಕ ಭಾಷೆಯಲ್ಲಿ ಫಾರ್ಚುನರ್ ಅಂದರೆ ಏನಂತ ಬರೀತಾರೆ ಅಂತ ಕೇಳಿದ್ದೇನೆ ನೋಡಿ. ಟಾರ್ಗೆಟ್ ಅಂದರೆ TARGET ಟಾರ್ಗೆಟ್ ಅಂತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಲ್ಲಿ ನೋಡಿ, 20 1 1 8 7 5 20 ಈ ಥರ ಕೊಟ್ಟಾಗ ಸಾಮಾನ್ಯವಾಗಿ T20 ಅಂದರೆ ಏನು ಕೊಟ್ಟಿದ್ದಾನೆ, ಅವುಗಳ ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಆಲ್ಫಾಬೆಟ್ಗಳ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ ತಕ್ಷಣ ಆಯಿತು, ಎಗೆ 20, ಟಿಗೆ 20, ಎಗೆ 1, ಆರ್ಗೆ 18, ಜಿಗೆ 7, ಇಗೆ 5, ಟಿಗೆ ಎಷ್ಟಿದು, ಟಿಗೆ ಎಷ್ಟು 20 ಕೊಟ್ಟಿದ್ದಾನಲ್ಲ. ಅಂದರೆ ಅವುಗಳ ಸ್ಥಾನ ಬೆಲೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಫಾರ್ಚುನರ್ ಅಂತ ಕೇಳಿದೆ, ಅದರ ಸ್ಥಾನ ಬೆಲೆಯನ್ನು ಕೇಳಿದ್ದಾನೆ. ಅದರ ಸ್ಥಾನ ಬೆಲೆ ನೋಡಿ, ಎಫ್ಗೆ ಏನು ಬರುತ್ತೆ 6 ಬರುತ್ತೆ, ಓಗೆ ಎಷ್ಟು ಬರುತ್ತೆ 15 ಬರುತ್ತೆ, ಆರ್ಗೆ ಎಷ್ಟು ಬರುತ್ತೆ 18 ಬರುತ್ತೆ, ಟಿಗೆ ಎಷ್ಟು ಬರುತ್ತೆ 20 ಬರುತ್ತೆ, ಯುಗೆ ಎಸ್ ಟಿ ಆದ್ಮೇಲೆ 21 ಬರುತ್ತೆ, ಎನ್ಗೆ ಎಷ್ಟು ಬರುತ್ತೆ 14 ಬರುತ್ತೆ, ಈಗ ಎಷ್ಟು ಬರುತ್ತೆ 5 ಬರುತ್ತೆ. ಅಂದರೆ ಸರಿಯಾದ ಉತ್ತರ ಯಾವುದು ಅದಾಗುತ್ತೆ. ನೋಡೋಣ ಎಷ್ಟು ಬರೋಣ, 6 15 18 20 21 14 5 ಅಂದರೆ ಸರಿಯಾದ ಉತ್ತರ ಆಪ್ಷನ್ ಮೊದಲೇನೆ ಕೊಟ್ಟಿದ್ದೇನೆ. ಸರಿಯಾದ ಆಪ್ಷನ್ ಯಾವುದು ಎ. ಮುಂದಿನ ಕ್ವಶನ್ ನೋಡೋಣ ಅಂತ. ಅಂದರೆ ಮುಂದಿನ ಇಲ್ಲಿಗೆ ಮೆಂಟಲ್ ಎಬಿಲಿಟಿಯ ಕ್ವಶನ್ಗಳು ಏನಾದರೂ ಸಮಾಪ್ತವಾದವು. ಮುಂದಿನ ಒಂದು ವಿಡಿಯೋದಲ್ಲಿ ನಾನೆಚ್ಚಿಗೆ ಭಾಗದ ಯಾವುದು ನಾನೆಚ್ಚಿಗೆ ಭಾಗದ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನೋಡೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.